ವೆಲ್ಕಮ್ ಬ್ಯಾಕ್. ಮತ್ತೊಂದು ಶಾಕ್ ಕೊಟ್ಟಿದೆ ಭಾರತ ಪಾಕಿಸ್ತಾನಕ್ಕೆ. ಪಾಕಿಸ್ತಾನದ ವಿಮಾನಗಳಿಗೆ ಭಾರತ ಪ್ರವೇಶ ಮಾಡುವುದು ಬಂದ್. ಭಾರತದ ವಾಯು ಪ್ರದೇಶವನ್ನ ನಿರ್ಬಂಧ ಮಾಡಿದೆ ಸರ್ಕಾರ. ಈ ಮೊದಲು ಭಾರತದ ವಿಮಾನಗಳಿಗೆ ನಿರ್ಬಂಧವನ್ನ ಮಾಡಿದ್ದಂತ ಪಾಕಿಸ್ತಾನ, ನೀವೇನ್ ಮಾಡೋದು, ನಾವು ನಿಮ್ಮನ್ನ ಬಂದ್ ಮಾಡ್ತೀವಿ ತಗೊಳ್ಳಿ ಅಂತೇಳಿ ಅದು ಕೂಡ ಬಂದ್ ಮಾಡಿದ್ರು. ಇನ್ನು ಮುಂದೆ ಭಾರತದ ವಾಯು ಪ್ರದೇಶವನ್ನ ಪ್ರವೇಶ ಮಾಡುವಂತಿಲ್ಲ ಪಾಕಿಸ್ತಾನದ ಯಾವುದೇ ವಿಮಾನಗಳು ಕೂಡ ಎಂಟ್ರಿ ಕೊಡುವಂತಿಲ್ಲ. ನೋಡಿ, ಒಂದೊಂದಾಗಿ ಎಲ್ಲವೂ ಕೂಡ ಕಟ್ ಆಗ್ತಾ ಇದೆ. ನೀವು ಶುರು ಮಾಡಿದ್ದು ಅದನ್ನ ಅಂತ್ಯ ಮಾಡೋದು ನಾವು ಅಂತೇಳಿ ಇವತ್ತು ಭಾರತ ಹೇಳ್ತಾ ಇದೆ. 26 ಜನರ ಬಲಿ ಪಡೆದಿರಲ್ಲ ಗನ್ ಪಾಯಿಂಟ್ ಅಲ್ಲಿ, ಅದಕ್ಕೆ ಈಗ ನಿಮಗೆ ಸಿಕ್ತಿರುವಂತ ರಿವೆಂಜ್ ಇದು. ರಿವೆಂಜ್. ಪಾಕಿಸ್ತಾನಕ್ಕೆ ಮತ್ತೊಂದು ಆಘಾತ. ಪಾಕ್ನಲ್ಲಿ ಮಧ್ಯಮ ಪ್ರಮಾಣದಲ್ಲಿ ಭೂಕಂಪ ಆಗಿದೆ. ನೋಡಿ, ಭೂಕಂಪ ತೀವ್ರತೆ 4.4 ದಾಖಲಾಗಿದೆ. ಭಗವಂತ ಇದಕ್ಕೆ ಹೇಳೋದು ಕರ್ಮ ರಿಟರ್ನ್ಸ್. ಇಸ್ಲಾಮಾಬಾದ್ ಅಲ್ಲಿ ಸಂಭವಿಸಿದ ಭೂಕಂಪ ಕರ್ಮ ರಿಟರ್ನ್ಸ್ ಅಂತಾರಲ್ಲ, ತಾನೊಂದು ಬಗೆದರೆ ದೈವ ಒಂದು ಬಗೆಯುತ್ತಾನೆ ಅಂತ. ಈ 26 ಜನರ ಕುಟುಂಬಸ್ಥರ ಕಣ್ಣೀರು, ಅವರ ಶಾಪ ಪಾಕಿಸ್ತಾನಕ್ಕೆ ತಟ್ಟುತ್ತೆ. ಆ ಕುಟುಂಬಸ್ಥರ ಪಾಪ ಇದೆಯಲ್ಲ, ಕುಟುಂಬಸ್ಥರ ಶಾಪ ಇದೆಯಲ್ಲ, ಪಾಕಿಸ್ತಾನಕ್ಕೆ ತಟ್ತಾ ಇದೆ. ಅದಕ್ಕೆ ನಾವೇನ್ ಹೇಳೋದು, ಅಲ್ಲಿನ ಪ್ರಕೃತಿನೇ ಅದಕ್ಕೆ ಉತ್ತರ ಕೊಡ್ತಾ ಇದೆ. ವೆಲ್ಕಮ್ ಬ್ಯಾಕ್. ಮತ್ತೊಂದು ಶಾಕ್ ಕೊಟ್ಟಿದೆ ಭಾರತ ಪಾಕಿಸ್ತಾನಕ್ಕೆ. ಪಾಕಿಸ್ತಾನದ ವಿಮಾನಗಳಿಗೆ ಭಾರತ ಪ್ರವೇಶ ಮಾಡುವುದು ಬಂದ್. ಭಾರತದ ವಾಯು ಪ್ರದೇಶವನ್ನ ನಿರ್ಬಂಧ ಮಾಡಿದೆ ಸರ್ಕಾರ. ಈ ಮೊದಲು ಭಾರತದ ವಿಮಾನಗಳಿಗೆ ನಿರ್ಬಂಧವನ್ನ ಮಾಡಿದ್ದಂತ ಪಾಕಿಸ್ತಾನ, ನೀವೇನ್ ಮಾಡೋದು, ನಾವು ನಿಮ್ಮನ್ನ ಬಂದ್ ಮಾಡ್ತೀವಿ ತಗೊಳ್ಳಿ ಅಂತೇಳಿ ಅದು ಕೂಡ ಬಂದ್ ಮಾಡಿದ್ರು. ಇನ್ನು ಮುಂದೆ ಭಾರತದ ವಾಯು ಪ್ರದೇಶವನ್ನ ಪ್ರವೇಶ ಮಾಡುವಂತಿಲ್ಲ ಪಾಕಿಸ್ತಾನದ ಯಾವುದೇ ವಿಮಾನಗಳು ಕೂಡ ಎಂಟ್ರಿ ಕೊಡುವಂತಿಲ್ಲ. ನೋಡಿ, ಒಂದೊಂದಾಗಿ ಎಲ್ಲವೂ ಕೂಡ ಕಟ್ ಆಗ್ತಾ ಇದೆ. ನೀವು ಶುರು ಮಾಡಿದ್ದು ಅದನ್ನ ಅಂತ್ಯ ಮಾಡೋದು ನಾವು ಅಂತೇಳಿ ಇವತ್ತು ಭಾರತ ಹೇಳ್ತಾ ಇದೆ. 26 ಜನರ ಬಲಿ ಪಡೆದಿರಲ್ಲ ಗನ್ ಪಾಯಿಂಟ್ ಅಲ್ಲಿ, ಅದಕ್ಕೆ ಈಗ ನಿಮಗೆ ಸಿಕ್ತಿರುವಂತ ರಿವೆಂಜ್ ಇದು. ರಿವೆಂಜ್. ಪಾಕಿಸ್ತಾನಕ್ಕೆ ಮತ್ತೊಂದು ಆಘಾತ. ಪಾಕ್ನಲ್ಲಿ ಮಧ್ಯಮ ಪ್ರಮಾಣದಲ್ಲಿ ಭೂಕಂಪ ಆಗಿದೆ. ನೋಡಿ, ಭೂಕಂಪ ತೀವ್ರತೆ 4.4 ದಾಖಲಾಗಿದೆ. ಭಗವಂತ ಇದಕ್ಕೆ ಹೇಳೋದು ಕರ್ಮ ರಿಟರ್ನ್ಸ್. ಇಸ್ಲಾಮಾಬಾದ್ ಅಲ್ಲಿ ಸಂಭವಿಸಿದ ಭೂಕಂಪ ಕರ್ಮ ರಿಟರ್ನ್ಸ್ ಅಂತಾರಲ್ಲ, ತಾನೊಂದು ಬಗೆದರೆ ದೈವ ಒಂದು ಬಗೆಯುತ್ತಾನೆ ಅಂತ. ಈ 26 ಜನರ ಕುಟುಂಬಸ್ಥರ ಕಣ್ಣೀರು, ಅವರ ಶಾಪ ಪಾಕಿಸ್ತಾನಕ್ಕೆ ತಟ್ಟುತ್ತೆ. ಆ ಕುಟುಂಬಸ್ಥರ ಪಾಪ ಇದೆಯಲ್ಲ, ಕುಟುಂಬಸ್ಥರ ಶಾಪ ಇದೆಯಲ್ಲ, ಪಾಕಿಸ್ತಾನಕ್ಕೆ ತಟ್ತಾ ಇದೆ. ಅದಕ್ಕೆ ನಾವೇನ್ ಹೇಳೋದು, ಅಲ್ಲಿನ ಪ್ರಕೃತಿನೇ ಅದಕ್ಕೆ ಉತ್ತರ ಕೊಡ್ತಾ ಇದೆ. ವೆಲ್ಕಮ್ ಬ್ಯಾಕ್. ಮತ್ತೊಂದು ಶಾಕ್ ಕೊಟ್ಟಿದೆ ಭಾರತ ಪಾಕಿಸ್ತಾನಕ್ಕೆ. ಪಾಕಿಸ್ತಾನದ ವಿಮಾನಗಳಿಗೆ ಭಾರತ ಪ್ರವೇಶ ಮಾಡುವುದು ಬಂದ್. ಭಾರತದ ವಾಯು ಪ್ರದೇಶವನ್ನ ನಿರ್ಬಂಧ ಮಾಡಿದೆ ಸರ್ಕಾರ. ಈ ಮೊದಲು ಭಾರತದ ವಿಮಾನಗಳಿಗೆ ನಿರ್ಬಂಧವನ್ನ ಮಾಡಿದ್ದಂತ ಪಾಕಿಸ್ತಾನ, ನೀವೇನ್ ಮಾಡೋದು, ನಾವು ನಿಮ್ಮನ್ನ ಬಂದ್ ಮಾಡ್ತೀವಿ ತಗೊಳ್ಳಿ ಅಂತೇಳಿ ಅದು ಕೂಡ ಬಂದ್ ಮಾಡಿದ್ರು. ಇನ್ನು ಮುಂದೆ ಭಾರತದ ವಾಯು ಪ್ರದೇಶವನ್ನ ಪ್ರವೇಶ ಮಾಡುವಂತಿಲ್ಲ ಪಾಕಿಸ್ತಾನದ ಯಾವುದೇ ವಿಮಾನಗಳು ಕೂಡ ಎಂಟ್ರಿ ಕೊಡುವಂತಿಲ್ಲ. ನೋಡಿ, ಒಂದೊಂದಾಗಿ ಎಲ್ಲವೂ ಕೂಡ ಕಟ್ ಆಗ್ತಾ ಇದೆ. ನೀವು ಶುರು ಮಾಡಿದ್ದು ಅದನ್ನ ಅಂತ್ಯ ಮಾಡೋದು ನಾವು ಅಂತೇಳಿ ಇವತ್ತು ಭಾರತ ಹೇಳ್ತಾ ಇದೆ. 26 ಜನರ ಬಲಿ ಪಡೆದಿರಲ್ಲ ಗನ್ ಪಾಯಿಂಟ್ ಅಲ್ಲಿ, ಅದಕ್ಕೆ ಈಗ ನಿಮಗೆ ಸಿಕ್ತಿರುವಂತ ರಿವೆಂಜ್ ಇದು. ರಿವೆಂಜ್. ಪಾಕಿಸ್ತಾನಕ್ಕೆ ಮತ್ತೊಂದು ಆಘಾತ.
ಪಾಕ್ನಲ್ಲಿ ಮಧ್ಯಮ ಪ್ರಮಾಣದಲ್ಲಿ ಭೂಕಂಪ ಆಗಿದೆ. ನೋಡಿ, ಭೂಕಂಪ ತೀವ್ರತೆ 4.4 ದಾಖಲಾಗಿದೆ. ಭಗವಂತ ಇದಕ್ಕೆ ಹೇಳೋದು ಕರ್ಮ ರಿಟರ್ನ್ಸ್. ಇಸ್ಲಾಮಾಬಾದ್ ಅಲ್ಲಿ ಸಂಭವಿಸಿದ ಭೂಕಂಪ ಕರ್ಮ ರಿಟರ್ನ್ಸ್ ಅಂತಾರಲ್ಲ, ತಾನೊಂದು ಬಗೆದರೆ ದೈವ ಒಂದು ಬಗೆಯುತ್ತಾನೆ ಅಂತ. ಈ 26 ಜನರ ಕುಟುಂಬಸ್ಥರ ಕಣ್ಣೀರು, ಅವರ ಶಾಪ ಪಾಕಿಸ್ತಾನಕ್ಕೆ ತಟ್ಟುತ್ತೆ. ಆ ಕುಟುಂಬಸ್ಥರ ಪಾಪ ಇದೆಯಲ್ಲ, ಕುಟುಂಬಸ್ಥರ ಶಾಪ ಇದೆಯಲ್ಲ, ಪಾಕಿಸ್ತಾನಕ್ಕೆ ತಟ್ತಾ ಇದೆ. ಅದಕ್ಕೆ ನಾವೇನ್ ಹೇಳೋದು, ಅಲ್ಲಿನ ಪ್ರಕೃತಿನೇ ಅದಕ್ಕೆ ಉತ್ತರ ಕೊಡ್ತಾ ಇದೆ. ಚಾನೆಲ್ಗಳನ್ನ, ಕೆಲವೊಂದಷ್ಟು ಸೋಷಿಯಲ್ ಮೀಡಿಯಾಗಳನ್ನ ಭಾರತದಲ್ಲಿ ಬ್ಯಾನ್ ಮಾಡಿ ಸರ್ಕಾರ ಆದೇಶವನ್ನ ಹೊರಡಿಸಿತ್ತು. ಈಗ ನೆಕ್ಸ್ಟ್ ಸ್ಟೆಪ್ ಭಾರತದಲ್ಲಿ ಪಾಕಿಸ್ತಾನದ ನಟರ ಕೆಲವೊಂದಷ್ಟು ಅಕೌಂಟ್ಗಳನ್ನ ಕಿತ್ತು ಬಿಸಾಕಿದೆ, ಬ್ಯಾನ್ ಮಾಡಿದೆ. ಅಷ್ಟೇ ಅಲ್ಲ, ಕೆಲ ಕ್ರಿಕೆಟಿಗರ ಖಾತೆಯನ್ನು ಕೂಡ ಭಾರತದಲ್ಲಿ ಸಿಗೋದಿಲ್ಲ. ಭಾರತದಲ್ಲಿ ಅದನ್ನು ಕೂಡ ಬ್ಯಾನ್ ಮಾಡಲಾಗಿದೆ. ಕಂಪ್ಲೀಟ್ ಶಾಕ್ ಮೇಲೆ ಶಾಕ್ ಅನ್ನು ಕೊಡುವಂತ ಕೆಲಸಗಳಾಗ್ತಾ ಇದೆ. ಕಂಪ್ಲೀಟ್ ಯಾವ ರೀತಿಯಾಗಿ ಅಂತಂದ್ರೆ, ಮೆಂಟಲಿ ಹುಚ್ಚರಾಗಬೇಕು, ಹುಚ್ಚು ನಾಯಿ ಕರೆದೋ ತರ ಬಿಹೇವ್ ಮಾಡಬೇಕು. ಆ ಪರಿಸ್ಥಿತಿಗೆ ಭಾರತ ತಳ್ಳೋದು ಬಹಳ ದೂರ ಏನಿಲ್ಲ ವೀಕ್ಷಕರೇ. ನಮ್ಮ ಭಾರತೀಯ ನಾಗರಿಕರನ್ನ ಬಲಿ ಪಡಿತೀರಾ ನೀವು. ತಗೊಳ್ಳಿ ಗಿಫ್ಟ್ ಮೇಲೆ ಗಿಫ್ಟ್, ನಿಮ್ಗೆ ಗಿಫ್ಟ್ ಮೇಲೆ ಗಿಫ್ಟ್, ಶಾಕ್ ಮೇಲೆ ಶಾಕ್ ತಗೊಳ್ಳಿ. ನನ್ನ ಇಬ್ಬರು ಸಹೋದ್ಯೋಗಿಗಳಾದಂತ ರಂಜಿತ್ ಶಿರ್ಯಾರ್ ಹಾಗೆ ಅಭಿಷೇಕ್ ಇಬ್ರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಜಮ್ಮುವಿನಲ್ಲಿ ಜವಾಹರ್ ನಗರ ಅಭಿಷೇಕ್ ಇದ್ದಾರೆ, ಶ್ರೀನಗರ ರಂಜಿತ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್ ಬಳಿ ಹೋಗ್ತಾರೆ. ಅಭಿಷೇಕ್, ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ ಭಾರತ ಪಾಕಿಸ್ತಾನಕ್ಕೆ. ಮಾಹಿತಿ ಏನು ಕೊಡ್ತೀರಿ? ಹಾಗಾದ್ರೆ ಮೊದಲನೇದಾಗಿ ಖಂಡಿತವಾಗಿಯೂ ಉತ್ತರಕ್ಕೆ ತಕ್ಕ ಪ್ರತ್ಯುತ್ತರವನ್ನ ಭಾರತ ಕೊಡುವಂತ ಆರಂಭ ಈಗಾಗಲೇ ಆಗಿರುವಂತದ್ದು. ಕಳೆದ ಅನೇಕ ದಿನಗಳಿಂದ ರಾಜತಾಂತ್ರಿಕ ನಡೆಯಲ್ಲಿ ತೆಗೆದುಕೊಳ್ಬೇಕಾದಂತಹ ಕ್ರಮಗಳನ್ನ ಪ್ರಧಾನಿಯವರಾಗಿರ್ಬೋದು, ಅವರ ಸಂಪುಟ ಆಗಿರ್ಬೋದು ತಗೊಂಡಿರೋದನ್ನ ನಾವು ನೋಡ್ತಾ ಇದೀವಿ. ಈಗ ಒಂದಿಷ್ಟು ಅಜೆಂಡಾವನ್ನ ಸ್ಪ್ರೆಡ್ ಮಾಡೋದಕ್ಕೆ ಅಂತಾನೆ ಒಂದಿಷ್ಟು ಜನರು ಇದ್ದೇ ಇರ್ತಾರೆ. ಹೌದು, ಅವರಿಗೆ ದೇಶ ಪ್ರೇಮ, ಆದ್ರೆ ನಮ್ಮ ದೇಶದಲ್ಲಿ ಅವರ ದೇಶ ಪ್ರೇಮ ಮೆರೆಯೋದು ಬೇಡ ಅನ್ನೋ ಒಂದು ಕಾರಣದಿಂದಾಗಿ ಪಾಕ್ನ ನಟರಿರ್ಬೋದು, ಕ್ರಿಕೆಟಿಗರಿರ್ಬೋದು, ಕೇವಲ 4-5 ಜನ ಅಲ್ಲ, ಸುಮಾರು 10ರಿಂದ 15